ಎಸ್ ವೆನಿಜುವೆಲಾದ ಎರಡು ಕಡೆ ಪ್ರಬಲ ಭೂಕಂಪನವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ತರ ಮತ್ತು ಮಧ್ಯ ವೆನಿಜುವೆಲಾ ಮೊರಾನ್ ಪಶ್ಚಿಮ ಭಾಗದಲ್ಲಿ ಭೂಮಿ ಕಂಪಿಸಿದೆ. ಇದು ಪ್ರಬಲ ಭೂಕಂಪ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ಕ್ಯಾರಕಾಸ್ನಲ್ಲಿ ಬೃಹತ್ ಕಟ್ಟಡಗಳು ನಡುಗಿದೆ. ಮಗದೊಂದು ಕಡೆ ಪಕ್ಕದಲ್ಲೇ ಇರತಕ್ಕಂಥ ಕೊಲಂಬಿಯಾದಲ್ಲೂ ಸಹ ಭೂಕಂಪನದ ಅನುಭವ ಕಂಡು ಬಂದಿದೆ. ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆಯ ಸಂಸ್ಥೆ ಭೂಕಂಪನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದೆ. 13 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ತೀವ್ರ ಕಂಪನಕ್ಕೆ ಹಲವು ಕಟ್ಟಡಗಳು ನೆಲಸಮವಾಗಿದೆ. ಹಲವೆಡೆ ಅಪಾರ್ಟ್ಮೆಂಟ್ಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕ್ಯಾರಕಾಸ್ನಲ್ಲಿ ಕಟ್ಟಡದ ಅಡಿಗೆ ಸಿಲುಕಾಕೊಂಡಿರ್ತಕ್ಕಂಥವರನ್ನ ಅಂದ್ರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥವರನ್ನ ರಕ್ಷಿಸುವ ಕಾರ್ಯ ನಡೀತಾ ಇದೆ. ವೀಕ್ಷಕರೇ, ವೆನಿಜುವೆಲಾದ ಟೈಮ್ ಝೋನ್ ಪ್ರಕಾರ ಬೆಳಗಿನ ಜಾವ 2:30ಕ್ಕೆ ಅಂದರೆ ಎಲ್ಲರೂ ಸಹ ಗಾಢ ನಿದ್ದೆಯಲ್ಲಿ ಮುಳುಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಭೂಕಂಪನ ಆಗಿದೆ. ಆಮೇಲೆ 7.5 ಮತ್ತು 7.6ರಷ್ಟು ತೀವ್ರತೆಯ ಭೂಕಂಪನ ಅಂದರೆ ಇದನ್ನು ನಾವು ಪ್ರಬಲ ಭೂಕಂಪ ಅಂತ ಕರಿತೀವಿ. ರಿಕ್ಟರ್ ಮಾಪಕದಲ್ಲಿ 5ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪನ ಆದರೆ ಅದು ಪ್ರಬಲ ಭೂಕಂಪನ ಆಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಹಾನಿಯಾಗುತ್ತೆ, ಸಾವು ನೋವುಗಳು ಸಂಭವಿಸುತ್ತೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಅಥವಾ ದೇಶಕ್ಕೆ ಹೊಂದಿಕೊಂಡಂತೆ ಏನಾದರೂ ಸಮುದ್ರ ಇದ್ದರೆ ಸಹಜವಾಗಿ ಸುನಾಮಿಯ ಎಚ್ಚರಿಕೆಯನ್ನು ಸಹ ನೀಡಲಾಗುತ್ತೆ. ಈಗ ವೆನಿಜುವೆಲಾದಲ್ಲೂ ಸಹ ಸುನಾಮಿಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಮಗದೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ನೋಡಿ, ರಸ್ತೆ ಯಾವ ರೀತಿಗೆ ಬಿರುಕು ಬಿಟ್ಟಿದೆ ಅಂತ. ತಾರ್ ರಸ್ತೆ ಯಾವ ರೇಂಜಿಗೆ ಅದು ಬಿರುಕು ಬಿಟ್ಟಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಾ. ಮಗದೊಂದು ಕಡೆ ಕಟ್ಟಡಗಳ ಒಳಗಡೆ ನಡುಗಿರ್ತಕ್ಕಂಥ ಅನುಭವ ಇದೆಯಲ್ಲ, ಅದು ಏರ್ಪೋರ್ಟ್ ಒಂದರಲ್ಲಿ ಆ ಭೂಕಂಪನದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆ ನಡುಕ ಕಂಡು ಬಂತು ಅನ್ನೋದನ್ನು ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಆಫ್ಟರ್ ಎಫೆಕ್ಟ್ಸ್ ಅಂತ ಕರಿತೀವಿ. ಭೂಕಂಪನ ಅಂದರೆ ಕೇವಲ ಒಂದು ಸಲ ಭೂಮಿ ನಡುಗಿ ಸುಮ್ಮನಾಗೋದಿಲ್ಲ. ನಿಮಗೆ 6ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ 7ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪನ ಆದರೆ ಆಫ್ಟರ್ ಎಫೆಕ್ಟ್ಸನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮತ್ತೆ ಭೂಕಂಪನ ಆಗ್ತಾ ಹೋಗುತ್ತೆ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ಎಫೆಕ್ಟ್ಸ್ನ ಆತಂಕವೂ ಸಹ ವೆನಿಜುವೆಲಾ ದೇಶದ ಜನರಿಗೆ ಕಾಡ್ತಾ ಇದೆ. ಸೊ ವೆನಿಜುವೆಲಾದ ಮಧ್ಯ, ಉತ್ತರ ಹಾಗೆ ಮೊರಾನ್ ಪಶ್ಚಿಮ ಭಾಗದಲ್ಲಿ ಭೂಕಂಪನ ಸಂಭವಿಸಿದೆ. ಸಾವಿನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಇನ್ನೂ ಅಂಕಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಸಾವು ನೋವುಗಳು ಸಂಭವಿಸಿದೆ ಅನ್ನುವ ವರದಿ ಬರ್ತಾ ಇದೆ. ಮಗದೊಂದು ಕಡೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಯೂ ಸಹ ನಷ್ಟ ಉಂಟಾಗಿದೆ. La redoma de Morón. Salió la carretera, la redoma de Morón.